ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 906 ಇರ್ಲಿಲ್ಲ. ಈಗ ಚೆಕ್ ಲಿಸ್ಟ್ ಹಾಕೊಟ್ಟಿದ್ದೇನೆ. ಇಲ್ಲಿ ಚೆಕ್ ಲಿಸ್ಟ್ ಕಾಪಿ ಇದೆ. ಮೊದಲಿಗೆ ಅದಕ್ಕೆ ಹೇಳಿದ್ದು ಅವ್ರು ಇಷ್ಟ ಬಂದಂಗೆ ಕಳಿಸ್ತಾ ಇದ್ರು. ಈಗ ನಾನು ಚೆಕ್ ಲಿಸ್ಟ್ ಅನ್ನ ಮಾಡಿ ಈಗ ಚೆಕ್ ಲಿಸ್ಟ್ ಹಾಕೊಟ್ಟಿದ್ದೇವೆ. ಈ ತರ ಶರಣ್ ಸಲಗಾರ್ ಮೊದಲು ಇರ್ಲಿಲ್ಲ, ಈಗ ಚೆಕ್ ಲಿಸ್ಟ್ ಮಾಡಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಅಲ್ಲ ಆಗಲ್ಲ, 15 ನಿಮಿಷ ಆಯ್ತು, ಅಲ್ಲ 15 ಮಿನಿಟ್ಸ್ ಆಯ್ತು. ಬೇಕಾದ್ರೆ ಚರ್ಚೆಗೆ ಮತ್ತೆ ತಗೊಳ್ಳಿ ನೀವು. ನಾನೀಗ ಪ್ರಶ್ನೆ ಒಂದನ್ನಷ್ಟೇ ಕೇಳಿದ್ದೀನಿ, ಎರಡನೇ ಪ್ರಶ್ನೆ ಇದೆ. ಅಲ್ಲ ಆಗಿಲ್ಲ, ಒಂದೊಂದು ಪ್ರಶ್ನೆ 5 ನಿಮಿಷ ಆದ್ರೆ ನೋಡಿ ಅಧ್ಯಕ್ಷರೇ. ಅಲ್ಲ ನೋಡಿ, ನನ್ನ ಎರಡನೇ ಪ್ರಶ್ನೆ ಇವತ್ತು ಈಗ ನಾರಾಯಣಸ್ವಾಮಿ 15 ಮಿನಿಟ್ಸ್ ಆಯ್ತು. ಅಧ್ಯಕ್ಷರೇ ಅರ್ಧ ತಾಸು ಆಯ್ತು ಅಧ್ಯಕ್ಷರೇ, ಅರ್ಧ ತಾಸು. ನಮ್ಮ ರೂಲ್ಸ್ ಅಲ್ಲಿ 59 ಒಂದಿದೆ, ರೂಲ್ 59, ಡಿಸ್ಕಷನ್ ಆನ್ ಮ್ಯಾಟರ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್ ಅರೈಸಿಂಗ್ ಔಟ್ ಆಫ್ ಆನ್ಸರ್ ಟು ಕ್ವಶನ್ಸ್. ಈಗ ಅವರು ಕ್ವಶನ್ ಕೇಳಿದ್ದಾರೆ, ಇವರು ಉತ್ತರ ಡೀಟೇಲ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಬೇಕು ಅಂತಂದ್ರೆ ಯು ಫಿಕ್ಸ್ ಅ ಟೈಮ್. ನಾರಾಯಣಸ್ವಾಮಿ ದೀರ್ಘವಾಗಿ ಅಗತ್ಯವಾದ ಚರ್ಚೆ ಇದೆ, ಟೈಮ್ ಕೊಡ್ತೇನೆ ಅದಕ್ಕೆ. ಇಲ್ಲ ಅಧ್ಯಕ್ಷರೇ, ಡಿಸ್ಕಷನ್ ಟೈಮ್ ಕೊಡ್ತೇನೆ. ಈಗ ಒಂದಿದೆ, ಒಂದು ಕ್ವಶನ್ ಡೈರೆಕ್ಟ್ ಪ್ರಶ್ನೆ ಇದ್ರೆ ಮಾತ್ರ ಕೇಳಿ ಅಂದ್ರೆ 20 ನಿಮಿಷ ಆಯ್ತು. ಎರಡನೇ ಪ್ರಶ್ನೆ ಕೇಳ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಎರಡನೇ ಪ್ರಶ್ನೆ ಅಲ್ಲ, ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನೋಡು. ಈಗ ಇಂಪಾರ್ಟೆಂಟ್ ಪ್ರಶ್ನೆ ಇದ್ರೆ ಬೇಕು ಕೇಳಿಬಿಡಿ. ಅದು ಹೇಳಿದಾನಲ್ಲ. ನಾರಾಯಣಸ್ವಾಮಿ ಅವರೇ, ಈಗ ನಾನು ಟೈಮ್ ಕೊಡ್ತೇನೆ, ಡೀಟೇಲ್ ಡಿಸ್ಕಷನ್ ಆಗಲಿ, ಅಗತ್ಯವಾದ ಚರ್ಚೆ ಇದೆ, ಖಂಡಿತ ಎಲ್ಲರೂ ಪ್ರಯೋಜನ ಆಗುವಂತ ವಿಚಾರ ಇದು. ಟೈಮ್ ಕೊಡಿ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 906 ಮಾನ್ಯ ಲೋಕೋಪಯೋಗ ಸಚಿವರಿಗೆ ಕೇಳಬಯಸ್ತೇನೆ. ಸರ್, ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಕಳೆದ 1 ತಿಂಗಳ ಹಿಂದೆ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಕೊಯ್ನೂರು ಸರ್ಕಲ್ನಲ್ಲಿ ಒಂದು ರಾತ್ರಿ ಸುಮಾರು 95 ಮಿಲಿಮೀಟರ್ ಧಾರಾಕಾರ ಮಳೆ ಅಧ್ಯಕ್ಷರೇ, ಬರೀ 3 ಗಂಟೆಯಲ್ಲಿ 95 ಮಿಲಿಮೀಟರ್ ಮಳೆಯಾಗಿ ಅಲ್ಲಿ ಸುಮಾರು 1500 ಎಕರೆ ಜಮೀನು ಅಧ್ಯಕ್ಷರೇ ಪೂರ್ತಿ ಕೊಚ್ಕೊಂಡು ಹೋಗಿ, 15 ಮೊದಲೇ ಫಲವತ್ತಾದ ಭೂಮಿ ಅಲ್ಲ ನಮ್ಮವು, 1500 ಎಕರೆ ಭೂಮಿ ಪೂರಾ ಕೊಚ್ಕೊಂಡು ಹೋಗಿ ಕೊಯ್ನೂರು ಕೆರೆ ಮತ್ತು ಅಟ್ಟೂರು ಕೆರೆ ಎರಡು ಪೂರಾ ಸರ್ವನಾಶ ಆಗಿ ಹೋಗಿದೆ ಅಧ್ಯಕ್ಷರೇ. ಅದ್ರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ರೈತರ 200 ಬಾವಿಗಳು ಪೂರಾ ನೆಲಸಮಾಗಿ ಹೋಗಿದೆ, 200 ಪಂಪ್ ಸೆಟ್ಗಳು ಪೂರ್ತಿ ಕೊಚ್ಕೊಂಡು ಹೋಗಿವೆ ಅಧ್ಯಕ್ಷರೇ. ಅದಕ್ಕಾಗಿ ಇದ್ರ ಜೊತೆ 100 ದನಕರುಗಳು ರಾತ್ರಿ ಆಗಿರೋದ್ರಿಂದ ಅಧ್ಯಕ್ಷರೇ, ಒಂದು ವೇಳೆ ಅಂತ ಮಳೆ ಬರೀ 3 ಗಂಟೆದೊಳಗೆ 95 ಮಿಲಿಮೀಟರ್ ಅಂದ್ರೆ ತಾವು ಕಲ್ಪನೆ ಮಾಡ್ಕೊಳ್ಬೇಕು ಯಾವ ರೀತಿ ಮಳೆ ಬಂದಿರ್ಬೇಕಂತ ಹೇಳಿ ಅಧ್ಯಕ್ಷರೇ. ಅದಕ್ಕಾಗಿ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ತೇನೆ, ಇದ್ರ ಜೊತೆಗೆ ಅಧ್ಯಕ್ಷರೇ 15 ಸಿಡಿಗಳು ಸಂಪೂರ್ಣ ಹಾಳಾಗಿ ಕಟ್ಟಾಗಿ ಹೋಗಿತ್ತು ಅಧ್ಯಕ್ಷರೇ. ಈ ವಿಷಯ ನಾನು ತುರಂತಾಗಿ ಬಸವ ಕಲ್ಯಾಣದಿಂದ ಬಂದು ನಾನು ಗೋಕಾಕಿಗೆ ಹೋಗಿ ಸಚಿವರಿಗೆ ಫೋಟೋ ಸಮೇತ ಜಿಲ್ಲಾಧಿಕಾರಿಗಳು ವಿಸಿಟ್ ಮಾಡಿದ್ದು ಅವ್ರು ನಾನು ಮಾಹಿತಿ ತಂದಿದ್ದೇನೆ ಅಧ್ಯಕ್ಷರೇ. ಅದಕ್ಕಾಗಿ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳಿದಾಗ ಸಚಿವರೇ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ, ನಾವು ಒಬ್ಬ ರೈತರಿಗೆ ಅಧ್ಯಕ್ಷರೇ ಒಂದೇ ಅಧ್ಯಕ್ಷರ ಉತ್ತರ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಅಧ್ಯಕ್ಷರೇ. 5 ನಿಮಿಷ ನಾನು ಕೊಡ್ಬೇಕಲ್ಲ ಅಧ್ಯಕ್ಷರೇ. ಇದು 1500 ಜನ ರೈತರು ಬೀದಿಗೆ ಬಂದಾರ ಅಧ್ಯಕ್ಷರೇ. ಅದಕ್ಕೆ ಬಿಟ್ರೆ ಅವ್ರಿಗೆ ಬೇರೆ ಏನು ವ್ಯವಹಾರ ಇಲ್ಲ, ಏನು ಇಲ್ಲ. ಬಿತ್ತಿರೋರು ಮೊದಲೇನೆ ಈ ಸಲ ಮುಂಗಾರು ಮೊದಲನೇದಾಗಿ ಬಿತ್ತಿರೋ ಜನ ಸಾಲ ಸೂಲ ಮಾಡಿ